ನಮಸ್ತೆ ಪ್ರಿಯ ವೀಕ್ಷಕರೇ, ನಮಸ್ತೆ ಭಾರತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ಭಾಗ್ಯಲಕ್ಷ್ಮಿ ಹೆಗಡೆ, ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿ. ದೇಶ ಸುತ್ತೋದು ನನ್ನ ಹವ್ಯಾಸ. ಹಾಗಾಗಿ ನಾನು ಎಲ್ಲೆಲ್ಲಿ ಸಿಗ್ತೀನೋ ನಿಮ್ಮನ್ನು ಕೂಡ ಅಲ್ಲೆಲ್ಲ ಕರ್ಕೊಂಡೋಗಿ ಸುತ್ತಿಸೋಣ ಅಂತ ನನ್ನೊಂದು ವಿಚಾರ. ಖುಷಿಯನ್ನು ಪಟ್ಟು ಇನ್ನೊಬ್ಬರಿಗೂ ಖುಷಿಯನ್ನು ಹಂಚೋದು ಅಲ್ವಾ. ಹಾಗೆ ಇವತ್ತಿನ ದಿನ ಅದೇ ಫಸ್ಟ್ ಟ್ರಿಪ್ಪು ನಂದು. ಇದರದ್ದು ಚಾನಲ್ ಸ್ಟಾರ್ಟ್ ಮಾಡಿಗಿಂದ ಫಸ್ಟ್ ಟ್ರಿಪ್ಪು ನರಸಿಂಹ ದೇವರ ಜಾತ್ರೆ ಕೂರ್ಮಗಡ. ವರ್ಷದಲ್ಲಿ ಒಂದೇ ಸಾರಿ ಬರೋದು ಇದು. ನೋಡಿ ಸೂರ್ಯೋದಯ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನಾನು ಕಾರವಾರದ ಬೈತ್ಕೋಲ್ ಬಂದರಲ್ಲಿದ್ದೇನೆ. ಇಲ್ಲಿಂದನೇ ಬೋಟ್ಗಳಲ್ಲಿ ಜನರನ್ನು ಕರ್ಕೊಂಡು ಹೋಗ್ತಾರೆ. ಕೂರ್ಮಗಡ ಅನ್ನೋ ಒಂದು ಐಲ್ಯಾಂಡ್ ಇದೆ ಇಲ್ಲಿ. ಅದು ಗೊತ್ತಿರ್ಬೋದಲ್ಲ ನಿಮಗೆ. ಆಮೆಯ ಆಕಾರದಲ್ಲಿ ಇರೋದ್ರಿಂದ ಅದನ್ನ ಕೂರ್ಮಗಡ ಅಂತ ಕರೀತಾರೆ. ಅಲ್ಲಿ ನರಸಿಂಹ ದೇವರನ್ನ ಕರ್ಕೊಂಡೋಗಿ ಮೆರವಣಿಗೆಯಲ್ಲಿ ಪೂಜೆ ಸಲ್ಲಿಸ್ತಾರೆ ಜನ. ಆಕ್ಚುಲಿ ಹೇಳಬೇಕು ಅಂದ್ರೆ ಇಲ್ಲಿನ ಮೀನುಗಾರರ ಆರಾಧ್ಯ ದೈವ ನರಸಿಂಹ ದೇವರು. ಹಾಗೇನೆ ಎಲ್ಲಾದೆ ಜನರು ಕೂಡ ಬಂದು ಪೂಜೆ ಸಲ್ಲಿಸ್ತಾರೆ, ಅವರವರ ಇಷ್ಟಗಳನ್ನ ಹೇಳ್ಕೊಳ್ತಾರೆ. ನಾನು ಮತ್ತೆ ನನ್ನ ಫ್ರೆಂಡು ಜಯಮಾಲ ಬೆಳಗ್ಗೆ 4:37ಕ್ಕೆ ಶಿರ್ಸಿಯಿಂದ ಹೊರಟು ಇಲ್ಲಿ 7 ಗಂಟೆಗೆ ಬೈತ್ಕೋಲ್ ಬಂದರಿಗೆ ಬಂದಿದ್ವಿ. ಆಗ್ಲೇ ಬಂದೋಬಸ್ತಿಗೆ ಅಥವಾ ಪ್ರೊಟೆಕ್ಷನ್ನಿಗೆ ಅಂತ ಪೂರ್ತಿ ಪೊಲೀಸ್ ಪಡೆ ಆಗಲಿ ಅಥವಾ ಹೋಮ್ ಗಾರ್ಡ್ಸ್ ಆಗಲಿ ಅಥವಾ ನೇವಿಯವರಾಗಲಿ ಎಲ್ಲ ಇದ್ದಾರೆ ಇಲ್ಲಿ. ಅಷ್ಟೊಂದು ಒಳ್ಳೆ ವ್ಯವಸ್ಥೆ ಮಾಡ್ತಾರೆ ಪ್ರತಿ ವರ್ಷವೂ. ತುಂಬ ಒಳ್ಳೆ ವ್ಯವಸ್ಥೆ ಇದೆ. ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಕೂತ್ಕೊಳ್ಳಿಕ್ಕೆ ಇಲ್ಲೆಲ್ಲ ಸೇರಿದೆ. ಮತ್ತು ಬಂದವರದ್ದು ಆಧಾರ್ ಕಾರ್ಡ್ ಎಲ್ಲ ನೋಡಿ ಇಲ್ಲಿ ಎಂಟ್ರಿನೂ ಕೂಡ ಮಾಡ್ಕೊಳ್ತಾರೆ, ಯಾರ್ಯಾರು ಹೋಗಿದ್ದಾರೆ ಅನ್ನುವಂಥದ್ದು. ಇದೆಲ್ಲ ಒಂದು ಸುರಕ್ಷತಾ ದೃಷ್ಟಿಯ ವ್ಯವಸ್ಥೆಗಳು. ಮತ್ತು ಪ್ರತಿಯೊಬ್ಬರಿಗೂ ಅದು ಆಂಬ್ಯುಲೆನ್ಸ್ ಕೂಡ ಇದೆ ನೋಡಿ. ಹಾಗೆ ಪ್ರತಿಯೊಬ್ಬರಿಗೂ ಲೈಫ್ ಜಾಕೆಟ್ ಕೊಡ್ತಾರೆ ಇಲ್ಲಿ. ಇಲ್ಲೇ ಕಾರವಾರ ತಾಲೂಕ್ ಪರ್ಷಿಯನ್ ಬೋಟ್ ಯೂನಿಯನ್ ಅಂತ ಇದೆ, ಆ ಸಂಘ ಇದು. ಕಾರವಾರ ಪರ್ಷಿಯನ್ ಬೋಟ್ ಮೀನುಗಾರರ ಸಹಕಾರಿ ಸಂಘ ನಿಯಮಿತ ಬೈತ್ಕೋಲ. ಇದು ಆ್ಯಕ್ಚುಲಿ ನಮ್ಮ KDCC ಬ್ಯಾಂಕಿಂದ 2023ನೇ ಸಾಲಲ್ಲಿ ದ ಬೆಸ್ಟ್ ಸಹಕಾರಿ ಸಂಘ ಅಂತ ಪ್ರಶಸ್ತಿ ಕೂಡ ಪಡ್ಕೊಂಡಿದೆ. ನೋಡಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೊಂದು ಒಳ್ಳೆ ನೀಟಾಗಿ ಇದೆ ಎಲ್ಲ ವ್ಯವಸ್ಥೆ. ತುಂಬಾನೇ ಆರಕ್ಷಕ ವ್ಯವಸ್ಥೆ ಇದೆ. ಈ ಜಾತ್ರೆಗೆ ತುಂಬ ಹೊರ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾರೆ. ಕೇವಲ ಅಂದರೆ ಲೋಕಲ್ ಸ್ಥಳೀಯರು ಮಾತ್ರ ಅಲ್ಲದೆ ಹೊರ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾರೆ. ಮೋಸ್ಟ್ಲಿ ನಾನು ಅಂದ್ಕೊಂಡಿದ್ದೀನಿ ಉಚಿತವಾಗಿ ಕರ್ಕೊಂಡು ಹೋಗ್ತಾರೆ ಬೋಟಲ್ಲೆಲ್ಲ. ಎಷ್ಟೊಂದು ಬೋಟ್ಗಳಿದೆ. ಅಷ್ಟು ಬೋಟ್ಗಳನ್ನು ಕೂಡ ಇದಕ್ಕೆ ಮೀಸಲಾಗಿರಿಸಿ ಇವತ್ತೊಂದು ದಿನ ನರಸಿಂಹ ದೇವರ ಜಾತ್ರೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರ್ತಾರೆ.